ಅಪ್ಪ ಇನ್ ಮೊದಲು ಆಸ್ಪತ್ರೆಗೆ ಕರ್ಕೊಂಡೋಲ್ಲ. ನಾನು ಭೈರದೇವಿ ತಾಳೆ ತಗೊಂಬತ್ತೀನಿ. ಶಂಕರ್ ಅವ್ರ ಕೋಪ ಏನು ಅಂತ ನಿಮಗೆ ಗೊತ್ತಿಲ್ಲ. ಅದೇನ್ ಮಾಡೋನೋ ಮಾಡ್ಲಿ, ಅದಕ್ಕೆ ಉತ್ತರವ ಈ ಕಡೆಯಿಂದ ನಾನ್ ಕೊಡ್ತೀನಿ. ಶಂಕರ ನಿನ್ನ ಮಗ, ಸ್ವಂತ ಮಗ ಹೆತ್ತ ತಾಯಿ ಹೊಡೆಯೋದು ಅಕ್ಷಮ್ಯ ಅಪರಾಧ. ಸುಮಿತ್ರಾ, ಸಿದ್ದು ಬಂದ, ಬೇಗ ಆರ್ತಿ ತಟ್ಟೆ ತಗೊಂಡ್ ಬಾ. ಸೂರ್ಯ, ಏನಾದ್ರು ಪ್ರಾಬ್ಲಮ್ ಏನೋ? ಪ್ರಾಬ್ಲಮ್ ಕಣೋ, ಅದಕ್ಕೆ ನಿಮ್ಗೆಲ್ರಿಗೂ ಬರೋಕ್ಕೆ ಹೇಳಿದ್ದು. ಇಲ್ಲಿ ಸಪ್ರೇಟಾಗಿ ಮಾತಾಡೋಕೆ ಎಲ್ಲಾದರೂ ಜಾಗ ಇದೆಯಾ? ಅಲ್ಲಿ ಹೋಗೋಣ ಬಾ. ಸರಿ ಅಲ್ವಾ, ಬನ್ನಿ. ಏನ್ ವಿಷಯ ಬೇಡವ್ರೆ? ಎಲ್ಲ ಒಡವೆ ವಿಷಯನೇ ಶ್ರುತಿ. ನನಗೆ ಯಾಕೋ ಮನೋಜನ್ ಮೇಲೆ ಡೌಟ್ ಕಣ. ಬಟ್ ಮನೋಜ್ ಅವ್ರಿಗೆ ಮನೇಲಿ ಕೇಳಿದಾಗ ಏನು ಗೊತ್ತೇ ಇಲ್ಲ ಅಂತಂದ್ರು. ಇಲ್ಲ ಶ್ರುತಿ, ನಮ್ಗೆ ಅವ್ರ ಮೇಲೆ ನಂಬಿಕೆ ಬರ್ತಿಲ್ಲ. ನಾನು ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಮೀನಾ. ನನ್ನ ಹತ್ರ ಒಂದು ಐಡಿಯಾ ಇದೆ ಶ್ರುತಿ. ಯಾಕೋ ಎಲ್ರನ್ನು ಕೂಗ್ದೆ? ಇವ್ರು ಯಾರು? ಅದು ಅಂಜನಾಯಿಂದ ಗೊತ್ತಾಗೈತೆ. ಹೇಳು ಅಂಜನಾ, ನೀನೇ ಬಾಯ್ ಬಿಡ್ತೀಯ ಅಥವಾ ನನ್ನ ಸ್ಟೈಲಲ್ಲಿ ಬಾಯ್ ಬಿಡಿಸ್ಲಾ? ನಿನ್ನೆ ಕೇಳ್ತಿರೋದು ಅಂಜನಾ, ಬಾಯ್ ಬಿಡ್ತೀಯ ಬಿಡಿಸ್ಲಾ? ನಾನೇ ಹೇಳ್ತೀನಿ ಸರ್. ನನಗೆ ಅವಳು ಅಂದರೆ ತುಂಬ ಇಷ್ಟ. ಅವಳು ಕೂಡ ನನ್ನ ಇಷ್ಟಪಡ್ತಿದ್ಲು. ವೇದ, ನಿನಗೆ? ಹೌದಮ್ಮ, ನನಗೆ ಮದುವೆ ಆಯ್ತು. ಮದುವೆನಾ? ಯಾರ ಜೊತೆ ಅಮ್ಮ? ಹೇಗಮ್ಮ ಮದುವೆ ಆದ ಇವನನ್ನ? ಇವನೇನಾದ್ರೂ ನಿನ್ನ ಹೆದರಿಸಿ ಬೆದರಿಸಿ ಮಾಡಿದ್ನಾ ಅಥವಾ ಬಲವಂತವಾಗಿ ಮದುವೆ ಆದ್ನ? ಹೇಳು. ಇಲ್ಲಮ್ಮ, ನಾನು ಇವ್ರನ್ನ ಇಷ್ಟಪಟ್ಟು ಮದುವೆ ಆಗಿದ್ದೆ. ಸಾರಿ, ಅವ್ರು ಹಾಗೆ ಹೋದ್ರು. ನನ್ನ ಹತ್ರ ಏನಾದ್ರು ಹೇಳ್ಬಹುದಾ? ನಾನು ಹೇಳ್ತೀನಿ. ಯಾರು ನೀವು? ಆ ರಾಕ್ಷಸಿ ಇನ್ನು ಬದುಕಿದ್ದಾಳೋ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಇನ್ ಯಾರ ಬಗ್ಗೆ? ಆ ಸಂಯುಕ್ತ ಬಗ್ಗೆ.